ಮಹಾಲಯ ಅಮಾವಾಸ್ಯೆಯಂದೇ ಬಂದಿದೆ ಸೂರ್ಯಗ್ರಹಣ. ಬುಧವಾರ ರಾತ್ರಿ 9:12ರಿಂದ ರಾತ್ರಿ 3:17ರವರೆಗೆ ಗ್ರಹಣ ಪ್ರಭಾವ. ಮಾನವನ ಜೀವನದ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಗ್ರಹಣ? ಸೂರ್ಯಗ್ರಹಣ ದೋಷ ನಿವಾರಣೆಯ ಮಾರ್ಗಗಳೇನು ಗೊತ್ತಾ? ನಮ್ಮ ಸನಾತನ ಧರ್ಮದಲ್ಲಿ ಸೂರ್ಯಗ್ರಹಣಕ್ಕೆ ವಿಶೇಷ ಮಹತ್ವವಿದೆ. ಈ ಗ್ರಹಣದ ಅವಧಿಯಲ್ಲಿ ಶುಭ ಕಾರ್ಯ ಮತ್ತು ಪೂಜೆ ನಿಷಿದ್ಧ. ಒಂದು ವೇಳೆ ಶಾಸ್ತ್ರಕ್ಕೆ ವಿರುದ್ಧವಾಗಿ ನಡೆದುಕೊಂಡರೆ ದೈಹಿಕ ಹಾಗೂ ಮಾನಸಿಕ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಎಂದು ನಂಬಲಾಗಿದೆ. ಆದರೆ ಈ ಬಾರಿ ಪೂರ್ವಜರಿಗೆ ಶ್ರಾದ್ದ ಮಾಡುವ ದಿನವಾದ ಮಹಾಲಯ ಅಮಾವಾಸ್ಯೆಯಂದೇ ಈ ವರ್ಷದ ಕೊನೆಯ ಸೂರ್ಯಗ್ರಹಣ ಸಂಭವಿಸುತ್ತಿದೆ. 2024 ಅಕ್ಟೋಬರ್ 2ರಂದು ಉಂಗುರ ಸೂರ್ಯಗ್ರಹಣ ಸಂಭವಿಸಲಿದ್ದು, ಈ ಸೂರ್ಯಗ್ರಹಣವು ಬುಧವಾರ ರಾತ್ರಿ 9:12ಕ್ಕೆ ಶುರುವಾಗಿ ರಾತ್ರಿ 3:17ರವರೆಗೆ ಇರಲಿದೆ. ಸಂಪೂರ್ಣ ಸೂರ್ಯಗ್ರಹಣವು ಸುಮಾರು 6 ಗಂಟೆ 4 ನಿಮಿಷಗಳ ಕಾಲ ಇರುತ್ತದೆ. ಹಿಂದೂ ಕ್ಯಾಲೆಂಡರ್ ಪ್ರಕಾರ ಈ ಸೂರ್ಯಗ್ರಹಣವು ರಿಂಗ್ ಆಫ್ ಫೈರ್ ಅನ್ನ ರೂಪಿಸುತ್ತದೆ. ಸೂರ್ಯಗ್ರಹಣದ ಆಚರಣೆ ಹೇಗೆ ಮಾಡಬೇಕು? ಸೂರ್ಯಗ್ರಹಣದ ದೋಷ ಹೇಗೆ ಕಾಡುತ್ತೆ ಗೊತ್ತಾ? ಹಿಂದೂ ಧರ್ಮಶಾಸ್ತ್ರದಲ್ಲಿ ಮಹಾಲಯ ಅಮಾವಾಸ್ಯೆ ಮತ್ತು ಸೂರ್ಯಗ್ರಹಣ ಎರಡಕ್ಕೂ ಮಹತ್ವವಿರುವುದರಿಂದ ಈ ಬಾರಿ ಗ್ರಹಣದ ಛಾಯೆ ಹೇಗಿರುತ್ತದೆ ಎಂಬ ಕುತೂಹಲ ಪ್ರತಿಯೊಬ್ಬರಲ್ಲೂ ಮೂಡುತ್ತದೆ. ಈ ಗ್ರಹಣ ಭಾರತದಲ್ಲಿ ಗೋಚರಿಸುವುದಿಲ್ಲ. ಆದರೂ ಶಾಸ್ತ್ರಗಳಲ್ಲಿ ಸೂರ್ಯ ದೇವತೆಗೆ ಪ್ರಮುಖ ಸ್ಥಾನವಿರುವುದರಿಂದ ಹಾಗೂ ಜಗತ್ತಿನ ಎಲ್ಲ ಚಟುವಟಿಕೆಗೆ ಈ ಆದಿತ್ಯ ದೇವತೆಯೇ ಕಾರಣವಾಗಿರುವುದರಿಂದ ವಿಶ್ವದ ಯಾವುದೇ ದೇಶದ ಮೇಲೆ ಗ್ರಹಣ ಛಾಯೆ ಇದ್ದರೂ ಸನಾತನಿಗಳಾದವರು ಕೆಲವು ನಿಯಮಗಳನ್ನು ಪಾಲಿಸಲೇಬೇಕಾಗುತ್ತದೆ. ಗ್ರಹಣದ ಸಮಯದಲ್ಲಿ ಪೂಜೆ ಮಾಡುವುದನ್ನ ನಿಷೇಧಿಸಲಾಗಿದೆ. ಆದರೆ ಮನಸ್ಸಿನಲ್ಲಿ ಯಾವುದೇ ದೇವರ ಹೆಸರನ್ನ ಜಪಿಸಬಹುದು. ಈ ಅವಧಿಯಲ್ಲಿ ಗಾಯತ್ರಿ ಮಂತ್ರ ಮತ್ತು ಮಹಾಮೃತ್ಯುಂಜಯ ಮಂತ್ರವನ್ನ ಪಠಿಸುವುದರಿಂದ ಫಲಪ್ರದವಾಗುತ್ತದೆ ಎಂಬ ನಂಬಿಕೆ ಇದೆ. ಇದನ್ನ ಮಾಡುವುದರಿಂದ ಗ್ರಹಣದ ಋಣಾತ್ಮಕ ಪರಿಣಾಮಗಳಿಂದ ರಕ್ಷಣೆ ಪಡೆಯಬಹುದು ಅಂತ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ. ಸೂರ್ಯಗ್ರಹಣ ಪ್ರಭಾವದಿಂದ ಮುಕ್ತಿ ಹೇಗೆ? ಗ್ರಹಣದ ಸಮಯದಲ್ಲಿ ಏನು ಮಾಡಬಾರದು? ನಮ್ಮ ದಿನನಿತ್ಯದ ಬದುಕಿನಲ್ಲಿ ಸೂರ್ಯಗ್ರಹಣಕ್ಕೆ ವಿಶೇಷ ಪ್ರಾಮುಖ್ಯತೆ ನೀಡಲಾಗಿದೆ. ಈ ದಿನ ಕೆಲವು ಕಾರ್ಯಗಳನ್ನು ಮಾಡೋದನ್ನ ನಿಷೇಧಿಸಲಾಗಿದೆ. 2024ರ 2ನೇ ಸೂರ್ಯಗ್ರಹಣವು ಅಕ್ಟೋಬರ್ 2ರಂದು ಸರ್ವಪಿತೃ ಅಮಾವಾಸ್ಯೆಯ ದಿನದಂದೇ ಸಂಭವಿಸಲಿದೆ. ಸೂರ್ಯಗ್ರಹಣದ ಸಮಯದಂದು ಇಷ್ಟ ದೇವತೆಯನ್ನ ಪೂಜಿಸುವುದು ವಿಶೇಷವಾಗಿ ಫಲಪ್ರದ ಮತ್ತು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ದೇವತಾ ಆರಾಧನೆಯಿಂದ ಗ್ರಹಣವು ವ್ಯಕ್ತಿಯ ಜೀವನದ ಮೇಲೆ ಅಶುಭ ಮತ್ತು ಋಣಾತ್ಮಕ ಪರಿಣಾಮಗಳನ್ನು ಬೀರುವುದಿಲ್ಲ. ಗ್ರಹಣದ ಸಮಯದಲ್ಲಿ ತುಳಸಿ ಎಲೆಗಳು ಅಥವಾ ದರ್ಬೆಯನ್ನ ಆಹಾರ, ಹಾಲು, ನೀರು ಇತ್ಯಾದಿಗಳಿಗೆ ಸೇರಿಸಬೇಕು. ಹೀಗೆ ಮಾಡುವುದರಿಂದ ಈ ವಸ್ತುಗಳು ಸೂರ್ಯಗ್ರಹಣದ ಪ್ರಭಾವದಿಂದ ಮುಕ್ತವಾಗುತ್ತವೆ. ನಂತರ ಕೈಲಾಗದವರಿಗೆ, ದುರ್ಬಲರಿಗೆ ಆಹಾರ ಪದಾರ್ಥಗಳು, ಹಣ, ವಸ್ತ್ರಗಳನ್ನು ದಾನ ಮಾಡಬಹುದು. ಇದರಿಂದ ನೆಮ್ಮದಿ, ಸಂತೋಷ, ಅದೃಷ್ಟ ಪ್ರಾಪ್ತವಾಗುತ್ತದೆ ಅನ್ನೋದು ಶಾಸ್ತ್ರಗಳಲ್ಲಿ ಉಲ್ಲೇಖವಾಗಿದೆ. ಸೂರ್ಯಗ್ರಹಣದ ಸಮಯದಲ್ಲಿ ನಾವು ಮಲಗಬಾರದು. ಯಾಕಂದ್ರೆ ಇದು ನಮ್ಮ ಆರೋಗ್ಯದ ಮೇಲೆ ನಕಾರಾತ್ಮಕ ಪರಿಣಾಮವನ್ನ ಉಂಟು ಮಾಡುತ್ತದೆ. ಸೂರ್ಯಗ್ರಹಣದ ಸಮಯದಲ್ಲಿ ಅಡುಗೆ ಮಾಡಬಾರದು ಅಥವಾ ತಿನ್ನಬಾರದು. ಅಲ್ಲದೆ ಸೂರ್ಯಗ್ರಹಣದ ಸಮಯದಲ್ಲಿ ದೇವರು ಮತ್ತು ದೇವತೆಗಳನ್ನು ಸ್ಪರ್ಶಿಸುವುದು ಅಥವಾ ಪೂಜಿಸುವುದು ಸಹ ನಿಷೇಧಿಸಲಾಗಿದೆ. ಗ್ರಹಣದ ನಂತರ ಸಂಪೂರ್ಣ ಮನೆಯನ್ನ ಸ್ವಚ್ಛ ಮಾಡಿ ಮೂಲೆ ಮೂಲೆಯಲ್ಲೂ ಗಂಗಾಜಲವನ್ನ ಸಿಂಪಡಿಸಬೇಕು. ಗ್ರಹಣದ ಸಮಯದಲ್ಲಿ ತೆರೆದ ಕಣ್ಣುಗಳಿಂದ ನೇರವಾಗಿ ಸೂರ್ಯನ ಕಿರಣಗಳನ್ನ ನೋಡಬಾರದು ಅಂತ ಹೇಳಲಾಗುತ್ತದೆ. ಅಲ್ಲದೆ ಗರ್ಭಿಣಿಯರು ಸೂರ್ಯಗ್ರಹಣದ ಸಮಯದಲ್ಲಿ ಹೊರಗೆ ಹೋಗೋದನ್ನ ಅಥವಾ ಸೂರ್ಯನ ನೇರ ಸಂಪರ್ಕಕ್ಕೆ ಬರೋದನ್ನ ತಪ್ಪಿಸಬೇಕು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.